ಅನ್ಯಾಯ ಮಾಡಿದ್ದು ನಾವ್ ಯಾರು ಮರೆಯುವಂತಿಲ್ಲ ಅಧ್ಯಕ್ಷರೇ. ಅಣ್ಣ ತಾವು ಸೀನಿಯರ್ ಮೋಸ್ಟ್ ನಿಮಗೆ ಒಂದು ಮಾತು, ನಾನು MLA ಆಗಿನ 4 ವರ್ಷ ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರೆ ನಾನು ನಿಮಗೆ ಒಂದೇ ನಿಮಿಷ ನೀವು ಬಹಳ ಚೆನ್ನಾಗೇ ಮಾತಾಡ್ತಿರಿಲ್ಲ ಅಂತಲ್ಲ, ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗ್ ಬಿಟ್ಟಿರ್ತಕ್ಕಂಥ, ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ ಹಾಲು ಎಮೋಷನ್ ತಾಯಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನೇನಾರ ತಪ್ಪು ಮಾತಾಡಿದ್ರೆ ಕರ್ತವ್ಯ ತೆಗೆಸಾಕ್ರಿ. ಅಲ್ಲ ಒಂದ್ ನಿಮಿಷ, ನನ್ನಿಂದ ಅಲ್ರಿ ಎಲ್ಲಾ ಸದಸ್ಯರು ಉಳಿದಿದ್ದೀವಿ ಅಲ್ಲಲ್ಲ, ಎಲ್ಲ ಸರ್ಕಾರಗಳು ಬರ್ತವೆ, ಎಲ್ಲ ಸರ್ಕಾರಗಳು ಹೋಗ್ತವೆ. ಅಲ್ಲ ವಾಯ್ಸ್ ಬಗ್ಗೆ ಮಾತಾಡ್ತಿಲ್ಲ, ನನಗೆ ಅವ್ರು ಮಾತಾಡ್ತಾರೆ ಕೈ ಮುಗಿತೀನಿ ನಿಮ್ಗೆ. ನಾನು ಅಲ್ರಿ ನನಗೆ ಮಾತಾಡೋದು ಸಿಗದೆ ಯಾವಾಗ ಕೆಚ್ಚಲ ಹಾಲು ತಾಯಿ ಮಗು ಅಲ್ಲ ಎಲ್ಲ ಸರ್ಕಾರ ಅಲ್ಲ ತಮ್ಮ ಸರ್ಕಾರ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, 1 ಮಿನಿಟ್ ಕೊಟ್ಟು. ಎಲ್ಲ ಸರ್ಕಾರಗಳು ಬಂದ್ ಹೋಗಿದಾವೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಮಾತಾಡ್ಬೇಕಿಲ್ಲ ಅಂತಲ್ಲ. ಬಜೆಟ್ ಮೇಲೆ ಚೆನ್ನಾಗೆ ಸ್ಪೀಕರ್ ಸಾಹೇಬ್ರು ಎಲ್ಲರಿಗೂ ಅವಕಾಶ ಕೊಟ್ಟಾರೆ ಮಾತಾಡೋಣ. ಬಟ್ ಎಲ್ಲರಿಗೂ ಒಂದು ಲಿಮಿಟ್ ಇದೆ, ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ, ನಿಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ, ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ. ನೀವು ಮಾತನಾಡ್ತಕ್ಕಂಥದ್ದು ಗಮನ ಸೆಳೆತಕ್ಕಂಥದ್ದು ಮಾತನಾಡ್ತಕ್ಕಂಥ ಸರಿ ಇದೆ. ನಾನು ಓನ್ಲಿ ಅಬ್ಜೆಕ್ಷನ್ ಇಸ್ ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು ಕೆಚ್ಚಲ ತಾಯಿ ಮಗು ಎಮೋಷನ್ ಇದು ಮಾತನಾಡ್ತಕ್ಕಂಥ ಸರಿ ಅಲ್ಲ ಅಂತ ನಾನು ವಿವರ ಮಾಡಿ ಉಳಿದಿದ್ದು. ಮಾನ್ಯ ಅಧ್ಯಕ್ಷರೇ, ಇರೋದು ನಿಮ್ ಸಲಹೆ ಕೊಡ್ತಾ ಇರೋದು ಬಜೆಟ್ ಭಾಷಣ ಇರ್ಬೇಕಾದ್ರೆ ಅಂಕಿ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವ್ರು ಅಷ್ಟೇ ಸಲಹೆ ಕೊಡ್ತಾ ಇರೋದು. ಈಗ ಪ್ರಭು ಚವ್ಹಾಣ್ ಅವರು ಪ್ರಭು ಚವ್ಹಾಣ್ ಅವರು ಬಜೆಟ್ ಮೇಲೆ ಮಾತಾಡಕ್ ಬರಲ್ಲ ಸರ್. ಇಲ್ಲ ನಾನೇನ್ ಅಂತ ಪರಿ ತಿಳ್ಕೊಂಡಿಲ್ಲ, ಮಾತಾಡ್ಬೇಕಲ್ಲ.